ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಆಶ್ರಮದಿಂದ ಸ್ವಾಮೀಜಿನೇ ನನಗೆ ಹೇಳಿದ ಅದನ್ನ ನೀನು ಜ್ಞಾಪಿಸೋದು ಯಾತಕ್ಕೆ? ಆಯ್ತಾಯ್ತು, ಓದ್ತೀನಿ ಸರಿ. ಯಾರು ಮಾವಯ್ಯ? ಆಶ್ರಮದಿಂದ ಸ್ವಾಮೀಜಿ ಶಿಷ್ಯ. ಓ, ಆ ಸ್ವಾಮೀಜಿ ಯಾತ್ರೆಯಿಂದ ವಾಪಸ್ ಬಂದ್ಬಿಟ್ರಾ? ಇಲ್ಲಮ್ಮ, ಅವರು ತಾವು ಇಷ್ಟು ದಿವಸದಲ್ಲಿ ವಾಪಸ್ ಬರದೇ ಇದ್ರೆ ಸೀತಾರಾಮಯ್ಯನವ್ರಿಗೆ ಫೋನ್ ಮಾಡಿ ತಾನು ಕೊಟ್ಟಿರೋ ಕಾಗದ ಓದೋಕೆ ಜ್ಞಾಪಿಸು ಅಂತ ಹೇಳಿದ್ರಂತೆ. ಯಾವ ಲೆಟರ್ ಮಾವಯ್ಯ? ಅವರು ಯಾತ್ರೆಗೆ ಹೋಗೋಕ್ ಮುಂಚೆ ನಮ್ಮ ಮನೆಗೆ ಬಂದಿದ್ರಲ್ಲಮ್ಮ, ಆಗ ಯಾವುದೋ ಮುಖ್ಯವಾದ ವಿಷಯ ಈ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಆ ಲೆಟರ್ ಇದೆ, ಓದು ಅಂತ ಹೇಳಿದ್ರು. ಅಲ್ಲಮ್ಮ, ಅದಷ್ಟು ಮುಖ್ಯವಾದ ವಿಷಯ ಆಗಿದ್ರೆ ತಾವೇ ಅದನ್ನ ಓದಿ ಹೇಳ್ಬೋದಾಗಿತ್ತಲ್ವಾ? ಅದಕ್ಕೆ ನಾನು ಉಪೇಕ್ಷೆ ಮಾಡಿ ಅಲ್ಲೆಲ್ಲ ಇಟ್ಟುಬಿಟ್ಟೆ. ಅದೇನ್ ಬರೆದಿದ್ದಾರೋ, ಅದೇನ್ ಕಥೆಯೋ, ತಾನು ಯಾತ್ರೆಯಿಂದ ಜೀವಂತವಾಗಿ ಬರ್ತೀನೋ ಇಲ್ವೋ, ಆದ್ರೆ ಸತ್ಯ ಮಾತ್ರ ಸತ್ತೋಗಬಾರ್ದು, ಸೀತಾರಾಮಯ್ಯ ಅದನ್ನು ಓದ್ಲೇಬೇಕು, ಜ್ಞಾಪಿಸು ಅದೆಲ್ಲ ಹೇಳಿದಾರೆ. ಅದೆಲ್ಲ ನನ್ನ ಕಬರ್ನಲ್ಲಿ ಇಟ್ಟಿದ್ದೀನಿ, ತಗೊಂಬ. ಹಾಗೆ ನನ್ನ ಕನ್ನಡ ತಗೊಂಬ. ಸರಿ ಮಾವಯ್ಯ, ತರ್ತೀನಿ. ಮಾವಯ್ಯ, ಯಾವ ಲೆಟ್ರು ಅಂತ ಗೊತ್ತಾಗ್ಲಿಲ್ಲ, 3-4 ಇತ್ತು, ಎಲ್ಲ ತಂದಿದ್ದೀನಿ. ಕನ್ನಡಕ ಕನ್ನಡಕ ಗಾಬರಿನಲ್ಲಿ ಲೆಟರ್ ತಗೋಬೇಕಾದ್ರೆ ಬಿದ್ದೋಯ್ತು, ಹೊಡೆದೋಯ್ತು. ಕನ್ನಡಕ ಇದೆ, ನನಗೆ ಓದೋಕೆ ಸಾಧ್ಯನೇ ಇಲ್ಲ. ಪರವಾಗಿಲ್ಲ ಬಿಡು, ನಾಳೆ ಬೇರೆ ತರಿಸಿ ಓದಿದ್ರಾಯ್ತು. ಇದೆಲ್ಲ ಅಲ್ಲೇ ಇಟ್ಬಿಡು. ಸರಿ ಮಾವಯ್ಯ. ಅಮ್ಮ, ಬಿಡಮ್ಮ, ನಾನೇ ಹಾಸ್ಕೊಂತೀನಿ, ಈ ಕೆಲ್ಸನೂ ನೀನೇ ಮಾಡ್ಬೇಕಾ? ಹೌದು ವಸುಧಾ, ಇಂಥ ಸಮಯದಲ್ಲಿ ನೀನು ಎಷ್ಟು ರೆಸ್ಟ್ ತಗೋತೀಯೋ ಅಷ್ಟು ಒಳ್ಳೇದು. ಈಗ ನೀನು ಒಬ್ಳಲ್ಲಮ್ಮ, ಒಂದು ಜೀವಕ್ಕೆ ಆಶ್ರಯ ಕೊಟ್ಟಿರೋಳು ಕಣೆ. ಕಣೆ ಗಿಣೆ ಅಂತೆಲ್ಲ ಬಳಸ್ಬೇಡ್ವೆ, ಅವಳೀಗ ಒಬ್ಳಲ್ಲ, ಇಬ್ರು. ಅದಕ್ಕೆ ಪ್ರೀತಿಯಿಂದ ಪ್ಲೂರಲ್ ಯೂಸ್, ಪ್ಲೂರಲ್. ಹಾಸಿದ್ದು ಇವಳಿಗೆ, ಕೂತಿದ್ದು ನೀವಾ? ನಿಂತ್ಕೊಂಡು ಆಪಲ್ ಕಟ್ ಮಾಡಕ್ಕಾಗಲ್ವೇ, ಅದಕ್ಕೆ ಕೂತ್ಕೊಂಡೆ. ಅಲ್ರಿ, ಹೊಟ್ಟೆ ಬಿರಿಯಂಗ್ ಅಷ್ಟು ತಿಂದ್ರಿ, ಅದ್ರ ಮೇಲೆ ಆಪಲ್ ಬೇರೆ ಬೇಕಾ ನಿಮ್ಗೆ? ಲೇ ವೈ, ಸುಮ್ಮನೆ ನನ್ಗೆ ಇರಿಟೇಟ್ ಮಾಡ್ಬೇಡವ. ಇದು ನನ್ಗಲ್ವೇ, ನನ್ನ ಮಗಳಿಗೋಸ್ಕರ ನನ್ನ ಯಾವಾಗಲೂ ಹೊಟ್ಟೆ ಬಾಕ ಅನ್ನೋ ರೀತಿಯಲ್ಲೇ ನೋಡ್ಬೇಡವೆ. ನೋಡು, ಇಂಥ ಟೈಮಲ್ಲಿ ಹಣ್ಣು ಹಂಪ್ಲು ತಿಂದ್ರೆ ಹುಟ್ಟೋ ಮಗು ಗಟ್ಟಿಮುಟ್ಟಾಗಿ ಹುಟ್ಟುತ್ತೆ.
ಜೊತೆಗೆ ಅನಿಮಿಕ್ ಅಂತ ಬರೀ ಹೇಳ್ಬಿಟ್ಟಿದಾರಲ್ವಾ, ಆಪಲ್ ತಿಂದ್ರೆ ಒಳ್ಳೇದು, ಅದಕ್ಕೋಸ್ಕರ ತಗೋಕಂದ. ಅಪ್ಪ ಅಮ್ಮ, ನೀವಿಬ್ರು ಎಷ್ಟು ಒಳ್ಳೆಯವರು. ಮಗಳು ಇಂಥದೊಂದು ಕೆಟ್ಟ ಕೆಲಸ ಮಾಡ್ಬಿಟ್ಟು ನೀವು. ಏನಾಯ್ತು ಸುಧಾ? ಮಗಳೇ, ಕೂತ್ಕೋಬೇಡಿ. ಅಯ್ಯೋ ಮಗಳೇ, ಏ ಮಗಳೇ, ವಸುಧಾ, ನಿಧಾನ ನಿಧಾನ ನಿಧಾನ. ವಸುಧಾ, ರೀ ರೀ, ನೀರ್ ತಗೊಳ್ಳಿ. ಹಾಗೆ ಅನ್ನಪೂರ್ಣ ಅಕ್ಕಿನ ಕರೀರಿ. ಓಕೆ ಓಕೆ. ಏನಾಗ್ತಿದ್ಯಾ? ಏನಿಲ್ಲ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ತಗೊಳ್ಳೆ, ನೀರು ಕುಡ್ಸು. ನೀರ್ ಕೊಡು. ನಿಧಾನಪ್ಪ. ನೀವೇಂಟ ಇನ್ನೂ ಇಲ್ಲ ಇದ್ದೀರಾ? ನಾನ್ ನೀರ್ ಕುಡಿಸ್ತೀನಿ, ಹೋಗಿ ಅದ್ಕೇನ್ ಕರೀರಿ. ಅಯ್ಯೋ, ಅವ್ರು ನೀನು ಕಡಿಯಕ್ಕಾಗುತ್ತೆ ಈ ಟೈಮಲ್ಲಿ. ಅಲ್ರಿ, ಇವಳಿಗೆ ತಲೆ ಸುತ್ತ ಬರೋದು ಸಹಜ. ಅವಳು ಹೆತ್ತೋಳು ನೀನು, ಅಷ್ಟು ಗೊತ್ತಾಗಲ್ವೇನೆ? ಲೇ ಬೈ, ಈ ಲಕ್ಷಣಗಳನ್ನ ನೋಡಿದ್ರೆ ಅನ್ಪೂರ್ಣಕ್ಕನ ವಿಷಯ ಗೊತ್ತಾಗಲ್ವಾ? ಮಗಳೇ, ಒಂದು ಕೆಲಸ ಮಾಡು, ನೀನು ರೆಸ್ಟ್ ತಗೋತಾರು. ನನಗೆ ಗೊತ್ತಿರೋ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತ್ರ ತಗೊಂಡ್ ಬಂದ್ಬಿಡ್ತೀನಿ. ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನೀನು ನೋಡ್ಕೋತಾ ಇರು. ರೀ ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನ್ ಬೈ? ಅಲ್ಲ ರೀ, ಎಲ್ಲೋ ಒಂದ್ ಕಡೆ ಇರೋ ವಿಷಯನ ಮನೆಯವ್ರ ಹತ್ರ ಹೇಳ್ಕೊಂಡ್ಬಿಡೋದು ವಾಸಿ ಅಂತ ನಿಮ್ಗೆ ಅನ್ಸಲ್ವಾ? ವಾಸಿನ ಎಲ್ಲ ನೆಗೆದು ಬಿದ್ದು ಹೋಗುತ್ತೆ ಕಣೆ. ಅವಳು ಗಂಡನ್ ಬಿಟ್ಟು ಬಂದಿರೋ ವಿಷಯ ಗೊತ್ತಾಗುತ್ತೆ. ಅವಳು ಗಂಡನ್ ಬಿಟ್ಟು ಅವ್ನ ಪಿಂಡನ ಹೊತ್ಕೊಂಡು ಓಡಾಡ್ತಿರೋ ವಿಷಯ ಹೊರಗಡೆ ಬರುತ್ತೆ. ಆಮೇಲೆ ಏನ್ ಮಾಡ್ತೀಯಾ? ಸತ್ಯ ಈ ವಿಷಯ ಈಚೆ ಬಂದ್ಬಿಟ್ಟು ನಮ್ ಕಥೆ ಮುಗಿದೋಯ್ತು. ಜನ ಬಾಯಿಗೆ ಬಂದಾಗ ಮಾತಾಡ್ಕೋತಾರೆ. ಎಲ್ಲ ಸರಿ ರೀ, ಆದ್ರೆ ಇವತ್ತು ನಾವು ಸತ್ಯನ ಮುಚ್ಚಿಟ್ರು ನಾಳೆ ಕಾಣೋ ಹಾಗಾಗೋ ಹೊಟ್ಟೆನ ಎಲ್ಲಿ ಮುಚ್ಚಿಡ್ತೀರ ಹೇಳಿ? ಆಗಾಗೋದು ಇದೇ ಅವಸ್ಥೆ ಅಂತ ನಮಗ್ ಗೊತ್ತಿರುವಾಗ ವಿಷಯನ ಮನೆಯವ್ರ ಹತ್ರ ಹೇಳ್ಕೊಂಡ್ಬಿಡೋದು ತಪ್ಪೇನಿದೆ ಹೇಳಿ? ನೀನ್ ಟೆನ್ಷನ್ ಮಾಡ್ಕೋಬೇಡ್ವೆ, ಸಮಾಧಾನವಾಗಿರೋ. ವಿಷಯ ಅದಾಗದೆ ಗೊತ್ತಾಗೋ ಹೊತ್ತಿಗೆ ಜೀವನ ಯಾವ ಟರ್ನ್ ತಗೊಂಡಿರುತ್ತೋ ಯಾರಿಗ್ ಗೊತ್ತು? ಭಗವಂತ ಅಷ್ಟರಲ್ಲಿ ಕಂಡು ಬಿಟ್ಟು ಈ ಸಮಸ್ಯೆ ಪರಿಹಾರ ಸಿಕ್ಕರೂ ಸಿಗ್ಬಹುದಲ್ವಾ? ಯಾವ ಪರಿಹಾರ? ಅಯ್ಯೋ, ಅದು ನನಗ್ ಗೊತ್ತಿದ್ರೆ ಜನ ನನ್ನನ್ನ ದೇವ್ರು ಹೊಂದಿರೋರು. ನೀನ್ ತಲೆ ಕೆಡ್ಸ್ಕೊಬೇಡ, ಅವಳು ನೋಡ್ಕೋತಾರೋ, ಮಾತ್ರ ತಗೊಂಡ್ ಬರ್ತೀನಿ. ಹೋಗಮ್ಮ ನೀನು. ಅಯ್ಯೋ, ಸತ್ಯ ಯಾರು ನೋಡ್ತಾ ಇಲ್ಲ. ಸೀತಾರಾಮಯ್ಯ ಇಲ್ದೇ ಇರೋ ಟೈಮಲ್ಲಿ ಆ ಲೆಟರ್ ಕೈಗೆ ತಗೊಳ್ಳೇಬೇಕು. ಅವತ್ತಷ್ಟೆಲ್ಲ ಹುಡುಕ್ದೆ, ಸಿಗ್ಲೇ ಇಲ್ಲ. ನಿನ್ನೆ ಜಸ್ಟ್ ಮಿಸ್. ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಆ ಮುದುಕ ಹೊಸ ಕನ್ನಡಕ ತಗೊಂಡು ಬರೋ ಹೊತ್ತಿಗೆ ಸಬ್ಜೆಕ್ಟ್ ನನಗ್ ಗೊತ್ತಾಗಿ ಕಳೆದು ಹೋಗ್ತಿದೆ. ಗಾಬರಿಯಾಗಿದ್ಯಾ? ಅದು ಚಿಕ್ಕತ್ತೆ ನೀವು ಸಡನ್ ಆಗಿ ಬಂದ್ರಲ್ಲ, ನಂಗೆ ಶಾಕ್ ಆಗೋಯ್ತು. ಹೌದಾ? ಸರಿ, ಮಾವನ ರೂಮಲ್ಲಿ ಏನು ಮಾಡ್ತಿದ್ದೆ? ಅಲ್ಲ, ಸಾಮಾನ್ಯವಾಗಿ ಮಾವನವ್ರು ಮನೇಲಿ ಇಲ್ಲದೆ ಇರೋವಾಗ ಅವ್ರ ರೂಮಿಗೆ ಯಾರೂ ಹೋಗಲ್ಲ. ಅದು
ಅದ್ ನನಗೆ ಗೊತ್ತು ಅತ್ತೆ. ನಾನು ರೂಮ್ ಕ್ಲೀನ್ ಮಾಡಕ್ ಬಂದಿದ್ದೆ. ನಿನ್ನೆ ಮಾವಯ್ಯ ಕನ್ನಡಕ ಹೊಡ್ಕೊಂಡ್ಬಿಟ್ರಲ್ಲ, ಅದ್ರ ದೊಡ್ಡ ಪೀಸಸ್ ಎಲ್ಲ ನೆನ್ನೆ ಎತ್ತ ಹಾಕಿದ್ದೆ. ಚಿಕ್ಕ ಚಿಕ್ಕ ಪೀಸಸ್ ಏನಾರು ಇದ್ದು ಮಾವಯ್ಯ ಏನಾದ್ರು ಕಾಲ್ ಚುಚ್ಕೊಂಡ್ಬಿಟ್ರೆ ಅಂತ ನೋಡಕ್ ಬಂದಿದ್ದೆ. ಅದೆಲ್ಲ ಸುಮ್ಮನೆ ಯಾಕಲ್ವಾ? ಸರಿ ಅತ್ತೆ, ನಾನು ಬರ್ತೀನಿ. ಏನೋ ಮುಚ್ಚಿಡ್ತಿದ್ದಾಳಲ್ಲ. ರೂಮ್ ಕ್ಲೀನ್ ಮಾಡ್ಬೇಕಂದ್ರೆ ಪರ್ಕೆ ಆದ್ರೂ ಕೈಯಲ್ಲಿರ್ಬೇಕಾಗಿತ್ತು. ಅಷ್ಟಕ್ಕೂ ಗಾಜು ಬಿದ್ದಿದ್ದಿದ್ರೆ ನಿನ್ನೆ ಕ್ಲೀನ್ ಮಾಡಿರ್ಬೇಕಾಗಿತ್ತು. ಏನೋ ಮುಚ್ಚಿಡ್ತಿದ್ದಾಳೆ. ಮುಖದಲ್ಲಿ ಗಾಬರಿ ಬೇರೆ ಇತ್ತು. ಏನೋ ಮೊದಲನೇ ಸತಿ ಗಾಯತ್ರಿ ಸುಳ್ಳು ಹೇಳ್ತಿದ್ದಾಳ ಅಂತ. ಅಂತೂ ಆ ಸ್ವಾಮಿ ಒಂದನ್ನು ಬಿಡದೆ ಎಲ್ಲ ವಿಷಯನೂ ಹೇಳಿದಾನೆ. ನಿಜವಾದ ಗಾಯತ್ರಿ ಕೀರ್ತಿ ಅನ್ನೋದ್ರಿಂದ ಹಿಡಿದು ನಿಜವಾದ ಮನೆ ಹಾಳಿ ನಾನು ಅನ್ನೋ ತನಕ ಟೋಟಲ್ ಸಬ್ಜೆಕ್ಟ್ ಇಲ್ಲಿದೆ. ಇದನ್ನೇನಾದ್ರೂ ಆ ಮುದ್ಕ ಸೀತಾರಾಮಯ್ಯ ಓದ್ಬಿಟ್ಟಿದ್ರೆ ನನ್ನ ಗತಿ ಏನಾಗಿರೋದು? ಇಲ್ಲ, ಹರಿದು ಬಿಸಾಕಿದ್ರು ಆ ಪೀಸ್ಗಳು ಯಾರ ಕೈಗೆ ಸಿಕ್ಕಿದ್ರು ಅದು ಅಪಾಯನೇ. ಸುಟ್ಟು ಹಾಕ್ಬೇಕು, ಗುಟ್ಟಾಗಿ ಇಲ್ಲೇ ಸುಟ್ಟು ಬಿಡ್ತೀನಿ. ಸೀತಾರಾಮಯ್ಯ ಅವ್ರ ತಂಗಿ ಮಗಳು ನಾನು, ನಿಜವಾದ ಗಾಯತ್ರಿ ನಾನು. ಈಗಾಕೆ ನಿಮ್ಮ ಮನೆ ಸೊಸೆ? ಹಾಗೆ ನಾವು ತಿಳ್ಕೊಂಡಿಲ್ಲ.
ನಾಡಿದ ನಾಟಕದಿಂದ ಕೀರ್ತಿನ ಗೋಳು ಇಕ್ಕೊಂಡು ಅವಳು ನಮ್ಮ ಮನೆಯಿಂದ ಆಚೆ ಹಾಕಿದ್ವಲ್ಲ. ಏನಾದ್ರೂ ಬೇಕಿತ್ತ ಅತ್ತೆ? ಬೇಕಿತ್ತು. ನೀನ್ ಯಾರಂತ ತಿಳ್ಕೊಬೇಕಾಗಿತ್ತು. ನಾನಾ? ಹೇಳು, ನೀನ್ ಯಾರು? ನಾನ್ ಕೀರ್ತಿ ಅತ್ತೆ. ನಂಗೆ ಬೇಕಾಗಿರೋದು ಸುಳ್ಳಲ್ಲ, ನಿಜ. ನಿಜವಾಗ್ಲೂ ನಾನ್ ಕೀರ್ತಿನೇ ಅತ್ತೆ. ಇನ್ಯಾರಾಗಿರಕ್ ಹೇಗ್ ಸಾಧ್ಯ? ಇನ್ನೆಷ್ಟು ದಿನ ನಿನ್ನನ್ನ ನೀನೇ ಮುಚ್ಚಿಟ್ಕೊಂಡು ಬದುಕ್ತೀಯ? ಎಷ್ಟು ದಿನ ಈ ಕಷ್ಟ ಅನುಭವಿಸ್ತೀಯ? ನಿಜವಾದ ಗಾಯತ್ರಿ ನೀನೇ ತಾನೆ? ಹೇಳು, ನಿಜವಾದ ಗಾಯತ್ರಿ ನೀನ್ ತಾನೆ? ಅತ್ತೆ, ಗಾಬರಿ ಆಗ್ಬೇಡ. ಎಲ್ಲ ವಿಷಯನ ತಿಳಿತು. ಅದು ನೀನಿದ್ದಿದ್ದ ಆಶ್ರಮದ ಸ್ವಾಮಿಗಳು ಬರೆದಿಟ್ಟಿರುವ ಲೆಟರಿಂದ. ಮಾವನವ್ರ ನಿಜವಾದ ತಂಗಿ ಮಗಳು ನೀನು, ನಿಜವಾದ ಗಾಯತ್ರಿ ನೀನು, ಈ ಮನೆ ಸೊಸೆ ನೀನು. ಆದ್ರೆ ಇದು ಯಾವುದು ಹೇಳ್ಕೊಳ್ದೆ ನನ್ನ ಕೈಯಿಂದ, ಈ ಮನೆಯವ್ರ ಕೈಯಿಂದ ಬಾಯಿಗೆ ಬಂದ ಹಾಗೆ ಬಯಸ್ಕೊಂಡಿದ್ಯಲ್ಲ. ಯಾಕೆ ಯಾಕೆ ಹೀಗೆ ಕಷ್ಟ ಅನುಭವಿಸ್ತಿದ್ಯಾ? ನೀನ್ ಯಾಕೆ ನನ್ನ ಕಾಲಿಗೆ ಬೀಳ್ತಿದ್ಯಾ? ತಪ್ಪು ಮಾಡಿರೋದು ಈ ಒಗ್ಗಟ್ಟು ಕುಟುಂಬ. ನಾವು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅತ್ತೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ನಾನ್ ನಿಮ್ ಕಾಲಿಗೆ ಬಿದ್ದಿದ್ದು ಮನಸ್ಫೂರ್ತಿಯಾಗಿ ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ. ಇವತ್ತು ನೀವು ನನ್ನನ್ನ ನಿಮ್ ಸೊಸೆ ಅಂತ ಒಪ್ಕೊಂಡ್ರಲ್ಲ, ಅದಕ್ಕಿಂತ ಸಂತೋಷದ ವಿಷಯ ನನ್ಗೆ ಬೇರೆ ಯಾವುದು ಇಲ್ಲ ಅತ್ತೆ. ನನ್ನ ಜೀವ ಇರೋ ತನಕ ನನ್ನ ಆಶೀರ್ವಾದ, ನನ್ನ ಸಹಕಾರ ನಿಂಗಿದ್ದೇ ಇರತ್ತೆ. ಒಳ್ಳೆಯವಳು ನೀನು, ಒಳ್ಳೆ ಸೊಸೆ ನೀನು. ಹಾಳು ಮಾಡಕ್ ಬಂದಿರೋದು ಆ ಅಂಜಲಿ. ಆದ್ರೆ ಎಲ್ರ ಕಣ್ಣಂದು ಅವಳು ಒಳ್ಳೆಯವಳು, ನೀನ್ ಕೆಟ್ಟವಳು. ಯಾಕೆ ಯಾಕೆ ಸತ್ಯ ಹೇಳ್ಕೊಳ್ಳಿಲ್ಲ? ಈ ಮನೆಯವರೆಲ್ಲರೂ ಸೇರಿ ನಿನ್ನನ್ನು ಹೊಡೆದು ಬೈದು ಹೊರಗಾಕಿದ್ವಿ, ಆದ್ರೂ ಒಂದು ಮಾತಾಡಿಲ್ಲ ನೀನು. ರಾಘವನ್ ಮದುವೆ ಮಾಡ್ಕೊಂಡು ಮನೆಗ್ ಬಂದೆ, ಆಗ್ಲೂ ಸತ್ಯ ಹೇಳಿಲ್ಲ. ಹೋಗೋಗಿ ಸ್ವಾಮಿಗಳಿಗೆ ನಿನ್ ಬಗ್ಗೆ ನಾನ್ ಚಾಡಿ ಹೇಳ್ದೆ. ಹೇಳಿದಿದ್ರೆ ಏನಾಗಿರೋದು ಹೇಳಿ? ಒಂದೋ ನಾನು ಹೇಳ್ತಿರೋ ಸತ್ಯನೂ ಸುಳ್ಳು ಅಂತ ನೀವ್ ಅನ್ಕೋತಿದ್ರಿ, ಅಥವಾ ಅದನ್ನೇ ಸುಳ್ಳು ಅಂತ ಅಂಜಲಿ ನಿರೂಪಿಸ್ತಾ ಇದ್ಲು. ಇದು ನನ್ನ ಸಾಕ್ಷಿಗಳನ್ನೆಲ್ಲ ಬಳಸ್ಕೊಂಡು ಈ ಮನೆ ಸೊಸೆಯಾಗಿರೋಳು ನನ್ನನ್ನ ಸುಮ್ಮನೆ ಬಿಡ್ತಿದ್ಲ ಅತ್ತೆ. ಎಲ್ರೂ ನಂಬಲ್ಲ ಅಂತ ನೀನ್ ಹೇಗ್ ಅನ್ಕೊಂಡ್ಬಿಟ್ಟೆ?